ಬೆಲೆ ಏರಿಕೆ ಸಮರ್ಥಿಸಿಕೊಂಡಿದ್ದಾರೆ ಸಚಿವ ಪರಮೇಶ್ವರ್. ಬೆಲೆ ಏರಿಕೆ ಇಡೀ ದೇಶದಲ್ಲಾಗಿದೆ ಅಂತ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರ ರಿಯಾಕ್ಷನ್ ಇದು. ಕೇಂದ್ರ ಸರ್ಕಾರ ಸರಿಪಡಿಸಬೇಕು ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ರಾಜ್ಯದ ಸಂಬಂಧ ಸರಿ ಇಲ್ಲದೆ ಇದ್ರೆ ಹೀಗಾಗುತ್ತೆ. ಕೇಂದ್ರದಿಂದ ನಮಗೆ ಸರಿಯಾದ ತೆರಿಗೆ ಪಾಲ್ ಬರ್ತಾ ಇಲ್ಲ, ಹಾಗಾಗಿ ಅನಿವಾರ್ಯವಾಗಿ ನಾವು ಬೆಲೆ ಏರಿಕೆ ಮಾಡಲೇಬೇಕಾಗುತ್ತೆ. ಅಂದ್ರೆ ಈ ಕಡೆ ಗೃಹ ಸಚಿವರು ಹೇಳ್ತಾ ಇರೋದು ಕೇಂದ್ರದಿಂದ ನಮಗೆ ಸರಿಯಾದ ರೀತಿಯಲ್ಲಿ ಹಣ ಬರ್ತಾ ಇಲ್ಲ, ಹಾಗಾಗಿ ಈ ರೀತಿ ಬೆಲೆ ಏರಿಕೆ ಆಗ್ತಿದೆ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಇವತ್ತು ಬೆಲೆ ಏರಿಕೆಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಆಗಿದ್ದಾವೆ, ಇಡೀ ದೇಶದಲ್ಲೇ ಆಗಿದೆ, ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಅದರಿಂದ ಅವರು ಸರಿಪಡಿಸ್ಕೊಡ್ಬೇಕಲ್ವಾ. ಕೇಂದ್ರ ಸರ್ಕಾರಗಳು ಯಾವುದೇ ಸರ್ಕಾರ ಬಂದಾಗ ರಾಜ್ಯ ಸರ್ಕಾರದನ್ನು ನಮ್ಮ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಆ ಸಂಬಂಧ ಇದೆಯಲ್ಲ, ರಾಜ್ಯ ಮತ್ತು ಕೇಂದ್ರದ ಸಂಬಂಧ, ಆ ಸಂಬಂಧ ಸರಿಯಾಗಿಲ್ಲದೆ ಇದ್ದಾಗ ಈ ರೀತಿ ಆಗುತ್ತೆ. ನಮಗೆ ಬರ್ತಕ್ಕಂಥ ಟ್ಯಾಕ್ಸಿಗೆ, ನಾವು ಕೊಟ್ಟಂಥ ಟ್ಯಾಕ್ಸಿಗೆ ನಮಗೆ ಕೊಡುವಂಥ ಹಣ ಏನಿದೆ ಅದು ಸರಿಯಾಗಿ ಮತ್ತು ಸರಿಯಾದ ಸಂದರ್ಭಕ್ಕೆ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿದರೆ ನಮಗೆ ಹೆಚ್ಚು ಹಣ ಬರಬೇಕಲ್ವ. ಹಾಗಾಗಿ ನಾವು ಇಷ್ಟೊಂದು 20,000ಕ್ಕೂ ಹೆಚ್ಚು ಕೋಟಿಗಳನ್ನು ನಾವು ಟ್ಯಾಕ್ಸ್ ರೂಪದಲ್ಲಿ ಕೊಟ್ಟಾಗ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಏನು ಪ್ರಾಮಾಣಿಕವಾಗಿ ಕೊಡಬೇಕಾಗತ್ತೆ. ಅದರಿಂದ ಅದು ಕೊಡಲಿಲ್ಲ ಅಂತ ಹೇಳಿದಾಗ ನಮ್ಮ ರಿಸೋರ್ಸನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂದಾಗ ನಾವು ಅನಿವಾರ್ಯವಾಗಿ ಕೆಲವು ಬೆಲೆಗಳನ್ನು ಮಾಡಬೇಕಾಗುತ್ತೆ, ಮಾಡಿದ್ದಾರೆ.